ಡಿಯರ್ ಸ್ಟೂಡೆಂಟ್ಸ್, ಪೇರೆಂಟ್ಸ್, ಸುಮಾರು ಜನಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೆ ನೀಟ್ ಎಕ್ಸಾಮಲ್ಲಿ ನಾನು ಕ್ಲಿಯರ್ ಆಗಬೇಕು, ನಾನು MBBS ಮಾಡಬೇಕು ಫರ್ದರ್ ಅನ್ನೋ ಒಂದು ಗೋಲ್ ನಿಮ್ಮ ಮೈಂಡಲ್ಲಿ ಇರುತ್ತೆ, ಅಥವಾ ನೀವು ಗೋಲ್ ಇಟ್ಕೊಂಡಿರ್ತೀರ. ಪೇರೆಂಟ್ಸ್ಗೂ ಅಷ್ಟೇ, ನನ್ನ ಮಗ ಅಥವಾ ಮಗಳು MBBS ಮಾಡಲೇಬೇಕು, ಡಾಕ್ಟರ್ ಆಗಬೇಕು ಅಂತೆಲ್ಲ ಆಸೆ ಇರುತ್ತೆ. ಸೊ ಪೇರೆಂಟ್ಸ್ಗಳಿಗೆ ಆಸೆ ಇರುತ್ತೆ, ಮಕ್ಕಳುಗಳಿಗೂ ತುಂಬಾ ಆಸೆ ಇರುತ್ತೆ. ಬಟ್ ಆಸೆ ಅದು ಮನಸ್ಸಲ್ಲಿದ್ರೆ ಸಾಕ? ಈಗ ನೀಟ್ ಎಕ್ಸಾಮ್ ಕ್ಲಿಯರ್ ಆಗಲೇಬೇಕು, ಕ್ವಾಲಿಫೈ ಆಗಬೇಕು, ನಿಮಗೆ ಮೆಡಿಕಲ್ ಸೀಟ್ ಸಿಗಬೇಕು ಅಂತ. ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಮೆಡಿಕಲ್ ಕಾಲೇಜ್ BMC, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ನಿಮ್ಮ ನೀಟ್ ಎಕ್ಸಾಮಿನೇಷನ್ 720 ಅಂದ್ರೆ 720 ಮಾರ್ಕ್ಸ್ಗೆ ಎಕ್ಸಾಮ್ ನೀವು ಬರೀತೀರಾ. 3 hours ಟೈಮ್. ಬಟ್ ನಿಮಗೆ ಮಾರ್ಕ್ಸ್ ಬರಬೇಕಾಗಿರೋದು ಅಬೌವ್ 600. ಇಫ್ ನಿಮಗೆ ಏನಾದರೂ ಅಬೌವ್ 600 ಮಾರ್ಕ್ಸ್ ಬಂತು ಅಂತಂದ್ರೆ ನಿಮಗೆ ಈಸಿ ಗವರ್ಮೆಂಟ್ ಸೀಟ್ ಸಿಗುತ್ತೆ. ಸೊ ಆ 600 ಮಾರ್ಕ್ಸ್ ನೀವು ಬರಬೇಕು. ಅದಕ್ಕೆ ನಿಮಗೆ 2 years ಟೈಮ್ ಇರುತ್ತೆ, ಫಸ್ಟ್ PU ಮತ್ತೆ ಸೆಕೆಂಡ್ PU. ಶುರುನಲ್ಲಿ ಫಸ್ಟ್ PU ಬಂದಾಗ ನಾವು ಕೇಳಿರ್ತೀವಿ, ನೀವೇನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಏನ್ ಆಸೆ ಇದೆ. ಎಲ್ಲರೂ ಸರ್ ನಾನು ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಥವಾ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ತಗೊಂಡು ಮಾಡಬೇಕು ಅಂತೆಲ್ಲ ನೀವು ಆಸೆ ಇಟ್ಟಿರ್ತೀರಾ. ಅದನ್ನ ಆಸೆ ಎಲ್ಲ ನಮ್ಮ ಹತ್ರ ಶೇರ್ ಮಾಡಿರ್ತೀರ. ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಗೋಲ್ ಮೆಡಿಕಲ್ ಮಾಡಬೇಕು, ನಾನು ಮೆಡಿಸಿನ್ ಕೋರ್ಸಿಗೆ ನಾನು ಸೇರ್ಬೇಕು, ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ. ಸೊ ಅದಕ್ಕೆ ನೀವು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀರಾ? ಈ 2 ವರ್ಷ ಟೈಮ್ ಇದೆ. NCERT ಬುಕ್ +1 +2 ಅಂದ್ರೆ ಫಸ್ಟ್ PU ಸೆಕೆಂಡ್ PU, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 720 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಬಟ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ? ಪ್ರತಿ ದಿನ ಮಂಡೇ ಟು ಸಂಡೇ 365 ಡೇಸ್ ಇಂಟು 2 years, ಫಸ್ಟ್ PU ಮತ್ತೆ ಸೆಕೆಂಡ್ PU ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಎಷ್ಟು ಕಮಿಟೆಡ್ ಆಗಿದ್ದೀರಾ, ನಿಮ್ಮ ಲೆಕ್ಚರರ್ಸ್ ನ ಎಷ್ಟು ಫಾಲೋ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಏನೇ ಓದುವಾಗ ಯಾವುದೇ ರೀತಿ ನಿಮ್ಗೆ ಡೌಟ್ಸ್ ಬಂದಾಗ ಆ ಡೌಟ್ಸ್ ಗಳನ್ನ ನಿಮ್ಮ ಲೆಕ್ಚರರ್ಸ್ ಹತ್ರ ಹೋಗಿ ಯಾವ ರೀತಿ ಕ್ಲಾರಿಫೈ ಮಾಡ್ಕೊಂತಾ ಇದ್ದೀರಾ. NCERT ಬುಕ್ ಅಲ್ಲಿರಂತ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಯಾವ ರೀತಿ ಅರ್ಥ ಮಾಡ್ಕೊಂತಾ ಇದ್ದೀರಾ. ಆ NCERT ಕಾನ್ಸೆಪ್ಟ್ಸ್ ಗಳೆಲ್ಲ ಅರ್ಥ ಆದ್ಮೇಲೆ MCQs ಅಂದ್ರೆ ನಮ್ಮ ನೀಟ್ ಎಕ್ಸಾಮ್ ಬೇಕಾದಂತ MCQ ಕ್ವೆಶನ್ಸ್ ಚಾಪ್ಟರ್ ವೈಸ್ ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೀರಾ. ಪ್ರತಿ ದಿನ ಎಷ್ಟು ಅವರ್ಸ್ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಓದೋದಕ್ಕೆ. ಸೊ ಬುಕ್ ಮುಂದೆ 5 hours ಕೂತ್ಕೊಂಡೆ, 6 hours ಕೂತ್ಕೊಂಡೆ, ಸಂಡೇ ಬೆಳಗ್ಗೆಯಿಂದ ಸಂಜೆ ಕೂತ್ಕೊಂಡೆ, ಡಸಂಟ್ ವರ್ಕ್. 2 hours ಓದ್ತೀರಾ ಅಥವಾ ಪರ್ ಡೇ 3 hours ಓದ್ತೀರಾ. ಆ ಕ್ವಾಲಿಟಿ ಟೈಮ್, ಆ ಕ್ವಾಲಿಟಿ ಸ್ಟಡಿ ಎಷ್ಟು ಮಾಡಿದೀರಾ ನಿಮಗ್ ನೀವೇ ಅಸೆಸ್ ಮಾಡ್ಕೊಳ್ಳಿ, ನಿಮಗ್ ನೀವೇ ಅದನ್ನ ಕೇಳ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸರ್ ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ಮಾರ್ಕ್ಸ್ ಬರ್ತಾ ಇಲ್ಲ. ಬಟ್ ಯಾವ ರೀತಿ ಕಷ್ಟ ಪಡ್ತಾ ಇದ್ದೀನಿ, ಯಾವ ರೀತಿ ಓದ್ತಾ ಇದ್ದೀನಿ? ಪಕ್ಕದಲ್ಲಿ ಮೊಬೈಲ್ ಹಿಡಿಯೋದು, 10 ನಿಮಿಷ ಮೊಬೈಲ್ ಅಲ್ಲಿ ನೋಡೋದು, 10 ನಿಮಿಷ ಓದೋದು, 10 ನಿಮಿಷ ಬರೆಯೋದು, ಇದು ಓದೋ ರೀತಿ ಅಲ್ಲ. ಓದಕ್ ಕೂತ್ಕೊಂಡಾಗ ಮೊಬೈಲ್ ಇರಬಾರ್ದು. ನೀವು 2 years ಇದು ನಂದಲ್ಲ ಅಂತ ಎಲ್ಲ ಪ್ರತಿಯೊಂದು ಈ ಮೊಬೈಲ್ ಫೋನ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ರೀಲ್ಸ್ ಮಾಡೋದು ಅಥವಾ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡೋದು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ ಕರೆಕ್ಟ್ ಆಗಿ ನೀವು ಶರಣಾಗಿ, ಅರ್ಥ ಆಗ್ತಿದ್ಯಾ? ಪುಸ್ತಕ ಇವತ್ತು ತಲೆ ಬಗ್ಸಿ ಓದಿ. ನಿಮ್ದೇನಿದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಲೆ ಬಗ್ಸಿ ಓದಿ. ಸರಸ್ವತಿಗೆ ಮರ್ಯಾದೆ ಕೊಡಿ, ಶರಣಾಗಿ 100% ಕಾಲರ್ ಎತ್ತಿ ನಡೆಯೋ ರೀತಿ ಮಾಡುತ್ತೆ. ಯಾಕೆ ಬರಲ್ಲ ನೀಟಲ್ಲಿ ಮಾರ್ಕ್ಸ್? ಯಾಕೆ ಬರಲ್ಲ 700ಗೆ 600, 650 ಮಾರ್ಕ್ಸ್ ಯಾಕೆ ಬರಲ್ಲ? ಇಟ್ಸ್ ವೆರಿ ಈಸಿ. ಜಸ್ಟ್ ಯು ಹ್ಯಾವ್ ಟು ಬಿ ಫೋಕಸ್ಡ್. ನೀವು ಕಂಪ್ಲೀಟ್ ಡೆಡಿಕೇಶನ್ ತೋರಿಸಿದ್ರೆ, ಕಂಪ್ಲೀಟ್ ಫೋಕಸ್ಡ್ ಇದ್ರೆ 100% ಒಳ್ಳೆ ರಿಸಲ್ಟ್ಸ್ ಬಂದೇ ಬರುತ್ತೆ. ನಾನು ಓದಲ್ಲ ಅಥವಾ ವಾರದಲ್ಲಿ 2 ದಿನ ಓದ್ತೀನಿ, ಸಂಡೇ ಯಾವುದೋ ದಿನ ಓದ್ತೀನಿ, ನನಗೆ ರೆಸ್ಟ್ ಬೇಕು, ಒಂದು ಅರ್ಧ ಗಂಟೆ ಮೊಬೈಲ್ ಇಟ್ಕೊಳ್ಳೋದು ಬೇಡವಾ, ನನಗೆ ಎಂಟರ್ಟೈನ್ಮೆಂಟ್ ಬೇಡವಾ, ನಾನೊಂದು ವಾರಕ್ಕೊಂದು ಮೂವಿ ಹೋಗೋದು ಬೇಡವಾ, ಅಥವಾ ತಿಂಗಳಿಗೊಂದು ಫಿಲಮ್ ಬೇಡವಾ, ಅಥವಾ ಫ್ರೆಂಡ್ಸ್ ಜೊತೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋದು ಬೇಡವಾ? ಎಲ್ಲನೂ ಮಾಡಬೇಕು. ನೀಟಲ್ಲಿ 600 ಮಾರ್ಕ್ಸು ಬರಬೇಕು ಅಥವಾ 700 ಮಾರ್ಕ್ಸು ಬರಬೇಕು. ಹೇಗ್ರಿ ಬರುತ್ತೆ? ಹೇಗ್ ಬರುತ್ತೆ ಹೇಳಿ ಅಲ್ವಾ? ಸೊ ನಿಮಗೆ ನೀಟಲ್ಲಿ ಕ್ವಾಲಿಫೈ ಆಗಬೇಕು, ನಾನು ಮೆಡಿಸಿನ್ ಕೋರ್ಸಿಗೆ ಸೇರಬೇಕು, MBBS ನಾನು ಮಾಡಲೇಬೇಕು ಅಂತ ನಿಮ್ಗೆ ಆ ಒಂದು ಛಲ ಹಠ ಇದ್ರೆ ಪ್ರತಿ ಒಂದನ್ನು ಸ್ಯಾಕ್ರಿಫೈಸ್ ಮಾಡ್ರಿ. ನಿಮ್ಮ ಲೈಫ್, ನಿಮ್ಮ ಜೀವನಕ್ಕೋಸ್ಕರ ನೀವು ಓದ್ತಾ ಇರೋದು, ನಿಮ್ಮ ಇಮೇಜ್ ಈ ಸೊಸೈಟಿನಲ್ಲಿ ಬೆಳೆಸ್ಕೊಳ್ಳೋದಕ್ಕೋಸ್ಕರ ನೀವು ಓದೋದು. ಕರೆಕ್ಟ್ ಅಲ್ವಾ?
ತಂದೆ ತಾಯಿ ಟೀಚರ್ಸ್ ನಿಮ್ಮ ಗೈಡೆನ್ಸ್, ನಿಮ್ಮ ಗೈಡ್ ಮಾಡ್ತಾರೆ ನಿಮ್ಗೆ. ನಿಮ್ಮ ಒಂಥರ ಲ್ಯಾಡರ್ ಅಂದ್ರೆ ಏಣಿ, ನಿಮ್ಮ ತಂದೆ ತಾಯಿ ಅಥವಾ ಟೀಚರ್ಸ್ ನ ಒಂದು ಏಣಿ ತರ ಬಳಸ್ಕೊಂಡು ಮುಂದೆ ಹೋಗ್ಬೇಕು ನೀವು. ನಿಮ್ಮ ಗೈಡ್ ಮಾಡೋರು ನಿಮ್ಮ ಟೀಚರ್ಸ್ ಅಥವಾ ನಿಮ್ಮ ತಂದೆ ತಾಯಿ. ಬಟ್ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಬರೆಯೋದು ನೀವು. ಆ ಒಂದು ಛಲ, ನನಗೆ ಮೆಡಿಸಿನ್ ಕೋರ್ಸ್ ನಾನು ಸೇರ್ಲೇಬೇಕು, ನಾನು ಓದ್ಲೇಬೇಕು ಅಂತ ನಿಮಗಿದ್ರೆ ನೀವು 100% ಓದ್ತೀರಾ. ಆ ಮೆಡಿಸಿನ್ ಕೋರ್ಸ್ ನೀವು ಸೇರ್ತೀರಾ. ಯಾಕಾಗಲ್ಲ? ನಥಿಂಗ್ ಇಸ್ ಇಂಪಾಸಿಬಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದ ವರ್ಡ್ ಇಂಪಾಸಿಬಲ್ ಸೇಸ್ ಐ ಆಮ್ ಪಾಸಿಬಲ್. ಯಾಕಾಗಲ್ಲ? ಹಾರ್ಡ್ ವರ್ಕ್ ಮಾಡಿ. ಇಫ್ ಯು ಡೂ ಹಾರ್ಡ್ ವರ್ಕ್, anything and everything you can succeed or get in your life. Thank you.